ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಇದೇ ತಿಂಗಳು 22ನೇ ತಾರೀಕು ನಮ್ಮೆಲ್ಲರ ಭಾರತೀಯರ ಎಲ್ಲರ ಕನಸು ನನಸಾಗ್ತಕ್ಕಂಥ ದಿನ ಮತ್ತು ರಾಮರಾಜ್ಯ ಆಗ್ತಕ್ಕಂಥ ದಿನ ಬಂದೇ ಬಿಡ್ತಿದೆ. ಈ ದಿನ ನಾವು ಅತ್ಯಂತ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸೋಣ. ವರ್ಷದಲ್ಲಿ ಎಷ್ಟು ಹಬ್ಬ ಬರುತ್ತೆ, ಯುಗಾದಿ ಹಬ್ಬದಿಂದ ದೀಪಾವಳಿ, ನವರಾತ್ರಿ, ಗೌರಿ ಗಣೇಶ, ಹೀಗೆ ಅನೇಕ ಹಬ್ಬಗಳನ್ನು ನಾವೇನು ಆಚರಣೆ ಮಾಡ್ತೀವಿ. ಈ ಎಲ್ಲ ಹಬ್ಬಗಳ ಸಮ್ಮಿಲನವೇ ಈ ರಾಮ ಮಂದಿರ ನಿರ್ಮಾಣದ ಈ ಸಂದರ್ಭ. ಈ ದಿನ ನಮಗೆ ವಿಶೇಷವಾಗಿ ಖುಷಿಯನ್ನು ತಂದುಕೊಟ್ಟಿರ್ತಕ್ಕಂಥ ದಿನ. ಎಲ್ಲ ಭಾರತೀಯರು ಭಾವುಕರಾಗ್ತಕ್ಕಂಥ ದಿನ. ವಿಶೇಷವಾಗಿ ಪ್ರಧಾನಮಂತ್ರಿಯವರಿಂದ ಹಿಡಿದು ಒಬ್ಬೊಬ್ಬ ನಾಗರಿಕರು ಒಬ್ಬೊಬ್ಬರು ಕೂಡ ಭಾವುಕರಾಗಿ ಇದನ್ನು ಆಚರಣೆ ಮಾಡ್ತಾಯಿದ್ದೀವಿ. ಮನೆಯಲ್ಲಿ ತಳಿರು ತೋರಣದ ಸಂಭ್ರಮ. ಪ್ರತಿಯೊಬ್ಬರ ಮನೆಯಲ್ಲೂ ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿರೋ, ಕಾಮಧೇನು ಬಂದಂತಾಯಿತು, ವರವ ಬೇಡಿರೋ ಅನ್ನೋ ಹಾಗೆ ನಾವು ರಾಮದೇವರನ್ನು ಪ್ರತಿ ಮನೆಯಲ್ಲೂ ಸ್ವಾಗತ ಮಾಡೋಣ. ಅಯೋಧ್ಯೆಯಲ್ಲಿ ರಾಮದೇವರು ಅಲ್ಲಿ ಸ್ಥಾಪನೆಗೊಳ್ತಿದ್ದಾರೆ, ಒಬ್ಬೊಬ್ಬರ ಮನೆಯಲ್ಲೂ ರಾಮದೇವರು ವಿಜೃಂಭಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಾವು ಈ ಸಂಭ್ರಮವನ್ನು ಆಚರಣೆ ಮಾಡೋಣ. ವಿಶೇಷವಾದಂತಹ ರಂಗೋಲಿಗಳು, ತಳಿರು ತೋರಣಗಳು, ಮನೆಯಲ್ಲಿ ಹಬ್ಬದ ವಾತಾವರಣ, ಸಿಹಿ ಅಡುಗೆ ಮತ್ತು ಎಲ್ಲರೂ ಸಂಬಂಧಿಕರೆಲ್ಲ ಖುಷಿಯಿಂದ ಇರ್ತಕ್ಕಂಥ ಒಂದು ಸಂಭ್ರಮಾಚರಣೆಯನ್ನು ಮಾಡೋಣ. ಇದು ನಮಗೆ ಭಾರತೀಯರಿಗೆ ನಿಜವಾಗಿ ಸ್ವಾತಂತ್ರ್ಯ ಬಂದಿದ್ದ ದಿನ. ನಮಗೆ ಇವತ್ತು ಈ ದಿನ ನಮಗೆ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆ. ನಮ್ಮ ಕನಸಿನ ರಾಮ ಮಂದಿರ ನಿರ್ಮಾಣ ಆಗ್ತಿರೋದೇ 500 ವರ್ಷಗಳ ಕನಸು ಇದು. ಅದೇ ನಮಗೆ ಈಗ ಸ್ವಾತಂತ್ರ್ಯ ದಿನಾಚರಣೆಯಾಗಿ ನಾವು ಇದನ್ನು ಆಚರಣೆ ಮಾಡೋಣ. ಎಲ್ಲೆಲ್ಲೂ ಧರ್ಮ ವಿಜೃಂಭಿಸಲಿ, ಧರ್ಮವೇ ಜಯಿಸಲಿ, ಧರ್ಮಕ್ಕೆ ಜಯ ಅನ್ನೋದನ್ನು ನಿರೂಪಣೆ ಮಾಡಿರ್ತಕ್ಕಂಥ ದಿನ. ಈ ದಿನ ವಿಶೇಷವಾಗಿ 22/1/2024 ಪೂರ್ಣವಾಗಿ ಕೂಡಿದ್ರೆ ನಮಗೆ 13 ಬರುತ್ತೆ. 13 1 + 3 4 ಆಗುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದನ್ನು ತಂದುಕೊಡ್ತಿರ್ತಕ್ಕಂಥ ದಿನ ಆಗಿದೆ. ಧರ್ಮದಲ್ಲೂ ಜಯ, ಅರ್ಥದಲ್ಲೂ ಜಯ, ಕಾಮ ಮೋಕ್ಷಕ್ಕೂ ಕೂಡ ನಾಂದಿ ಆಗ್ತಾ ಇದೆ ಇದು ನಮಗೆ. ಈ ವಿಶೇಷವಾದ ದಿನವನ್ನು ನಾವು ತಪ್ಪದೆ ಭಾವುಕತೆಯಿಂದ, ಸಂತೋಷದಿಂದ, ವಿಜೃಂಭಣೆಯಿಂದ ನಾವು ಎಲ್ಲರೂ ಕೂಡಿ ಆಚರಿಸೋಣ. ವಿಶೇಷವಾದ ರಂಗೋಲಿಗಳು, ಶ್ರೀರಾಮದೇವರ ಸಿಂಹಾಸನ, ಶ್ರೀರಾಮ ಮಂಡಲ, ರಾಮದೇವರ ತೊಟ್ಟಿಲು, ಶ್ರೀರಾಮ ರಕ್ಷಾ ಕವಚ ಮತ್ತು ದೀಪದ ಗದ್ದುಗೆ, ಹೀಗೆ ಅನೇಕ ರೀತಿಯ ರಂಗೋಲಿಗಳಿಂದ ದೇವರ ಮುಂದೆ ಅಲಂಕರಿಸಿ ಪೂಜಿಸಿ ರಾಮದೇವರನ್ನು ಅದರಲ್ಲಿ ಸನ್ನಿಹಿತರಾಗಿ ಮಾಡಿ ಪ್ರತಿಯೊಬ್ಬರ ಮನೆಯಲ್ಲೂ ರಾಮ ಮಂದಿರದ ನಿರ್ಮಾಣ ಆಗ್ತಾಯಿದೆ ಅಂತ ಹೇಳಿ ಆಚರಿಸೋಣ. ಈ ದಿನ ವಿಶೇಷವಾಗಿ ನಾವು ಎಲ್ಲೆಲ್ಲಿ ಎಲ್ಲ ಕಡೆಯೂ ಸಂಭ್ರಮದಿಂದನೇ ಆಚರಣೆ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಜನಗಳು ಸೇರ್ತಾರೆ ಅಲ್ಲಿ ಸಾಧ್ಯವಾದಷ್ಟು ಪಾನಕ, ಲಿಂಬೆಹಣ್ಣಿನ ಪಾನಕ, ಹೆಸರುಬೇಳೆ ಕೋಸಂಬರಿ ಇದನ್ನು ಹಂಚೋಣ. ಅಲ್ಲಿ ರಾಮದೇವರ ಪ್ರತಿಷ್ಠಾಪನೆ ಸಮಯಕ್ಕೆ ಇಲ್ಲೆಲ್ಲರಿಗೂ ಪಾನಕ ಕೋಸಂಬರಿಯನ್ನು ಹಂಚಿ ದೇವರ ನೈವೇದ್ಯವನ್ನು ಮಾಡಿ ಅದನ್ನೆಲ್ಲರಿಗೂ ಹಂಚಿ ನಾವು ಈ ರೀತಿಯಾಗಿ ಸಂಭ್ರಮವನ್ನು ಪಡೋಣ. ಪಾನಕ ಕೋಸಂಬರಿಯನ್ನು ಹಂಚಿದ್ರೆ ದೇವರಿಗೆ ವಿಶೇಷವಾಗಿ ಪ್ರೀತಿ ಆಗತ್ತೆ ಮತ್ತು ಎಲ್ಲರ ಮನಸ್ಸಿನ ದುಗುಡಗಳೆಲ್ಲ ಕಡಿಮೆ ಆಗತ್ತೆ, ಎಲ್ಲ ಕಡೆ ಆನಂದ ತುಂಬಿ ತುಳುಕತ್ತೆ. ಹಾಗಾಗಿ ಈ ರೀತಿಯಾಗಿ ನಾವು ಇದನ್ನು ಆಚರಣೆಯನ್ನು ಮಾಡಿಕೊಳ್ಳೋಣ. ಪ್ರತಿಯೊಬ್ಬರೂ ಕೂಡ ಸಾಧ್ಯವಾದಷ್ಟು, ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪಾನಕ, ಹೆಸರುಬೇಳೆ ಕೋಸಂಬರಿ ಮತ್ತು ಕಡಲೆಕಾಳು ಹುಸ್ಲಿ ಈ ರೀತಿಯಾಗಿ ಹಂಚುವಂತಹ ಕಾರ್ಯಕ್ರಮವನ್ನು ಮಾಡಿಕೊಳ್ಳೋಣ. ಎಷ್ಟು ಸಾಧ್ಯವೋ ಅಷ್ಟು ಮಾಡಿ. ಹೆಚ್ಚಾಗಿ ದೇವರ ನಾಮಗಳನ್ನು ಹೇಳ್ಕೊಳ್ಳೋಣ. ಹನುಮಂತ ದೇವರ ಸ್ತೋತ್ರವನ್ನು ಹೇಳ್ಕೊಳ್ಳೋಣ. ಸುಂದರಕಾಂಡ ಇದನ್ನೆಲ್ಲ ನಾವು ಪಾರಾಯಣವನ್ನು ಮಾಡೋಣ. ಬೆಳಗ್ಗೆ ಎದ್ದ ಕೂಡಲೇ ರಂಗೋಲಿಯನ್ನು ಹಾಕುವಾಗ ರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿರೋ, ಕಾಮಧೇನು ಬಂದಂತಾಯಿತು, ವರವ ಬೇಡಿರೋ ಈ ಹಾಡನ್ನು ಎಲ್ಲರೂ ಹೇಳ್ಕೊಳ್ಳಿ ಮನೆಯಲ್ಲಿ. ರಾಮದೇವರು ಮನೆಯಲ್ಲಿ ಸೀತಾ, ಲಕ್ಷ್ಮಣ, ಹನುಮಂತ ಸಮೇತವಾಗಿ ನಮ್ಮ ಮನೆಗೆ ಬರ್ತಿದ್ದಾರೆ. ಇನ್ನು ಮುಂದೆ ಪ್ರತಿ ಶನಿವಾರವೂ ರಾಮದೇವರ ಪೂಜೆಯನ್ನು ಮಾಡೋಣ. ವಿಶೇಷವಾಗಿ ಎಲ್ಲರ ಜೀವನದಲ್ಲೂ ಅನೇಕ ಬದಲಾವಣೆಗಳನ್ನು ತರ್ತಾ ಇದೆ ಈ ಸುದಿನ. ಇದನ್ನು ನಾವು ಸಂಭ್ರಮದಿಂದ, ಭಾವುಕತೆಯಿಂದ ಆಚರಣೆ ಮಾಡಲೇಬೇಕಾಗಿದೆ. ರಂಗೋಲಿಯಲ್ಲಿ ಭಗವಂತನನ್ನು ಕಾಣೋಣ. ಒಂದು ತುತ್ತು ಅನ್ನವನ್ನು ತಿನ್ನುವಾಗಲೂ ಕೂಡ ರಾಮ ನಿನಗೆ ಅರ್ಪಣೆ ಆಗಲಿ ಅಂತ ಹೇಳಿ ಸಂಭ್ರಮದಿಂದ ನಾವು ಅದನ್ನು ಸೇವನೆ ಮಾಡೋಣ. ಇದರಿಂದ ನಮ್ಮ ಜೀವನ ಕೂಡ ಧನ್ಯ ಆಗತ್ತೆ. ಇದರಿಂದ ಭಗವಂತ ಕೂಡ ಪ್ರೀತನಾಗ್ತಾನೆ. ಪಾದವ ತೋರೋ ಶ್ರೀರಾಮ, ಮೋಹನ ಗುಣಧಾಮ
ರಾಮ ನಿನ್ನ ಪಾದವ ತೋರೋ ಶ್ರೀರಾಮ. ವರಗುಣ ಜಾಲ ಸುರಗುಣ ಲೋಲ ಕರುಣಾಲವಾಲ ತರುಣಿಯ ಪರಿಪಾಲ. ಕರುಣಾಲವಾಲ ತರುಣಿಯ ಪರಿಪಾಲ. ಪಾದವ ತೋರೋ ಶ್ರೀರಾಮ. ಅಜಭವಭೂಷಿತ ಗಜವರ ಭಾವಿತ ಸುಜನರ ಸೇವಿತ ತ್ರಿಜಗವಂದಿತ. ಸುಜನರ ಸೇವಿತ ತ್ರಿಜಗವಂದಿತ. ಪಾದವ ತೋರೋ ಶ್ರೀರಾಮ. ಅಂಗಜ ಪ್ರಮುಖ ಪ್ಲವಂಗ ತುರಂಗ ತುಂಗ ವಿಕ್ರಮ ಶ್ರೀರಂಗ ವಿಠಲ. ತುಂಗ ವಿಕ್ರಮ ಶ್ರೀರಂಗ ವಿಠಲ. ಪಾದವ ತೋರೋ ಶ್ರೀರಾಮ. ಮೋಹನ ಗುಣಧಾಮ ರಾಮ ನಿನ್ನ ಪಾದವ ತೋರೋ ಶ್ರೀರಾಮ. ಪಾದವ ತೋರೋ ಶ್ರೀರಾಮ. ಪಾದವ ತೋರೋ ಶ್ರೀರಾಮ. ಜೈ ಶ್ರೀರಾಮ್. ಹೀಗೆ ರಾಮನಾಮ ಸ್ಮರಣೆಯಿಂದ, ಹನುಮಂತ ದೇವರ ಸ್ಮರಣೆಯಿಂದ, ಸೀತಾದೇವಿಯ ಅಷ್ಟಕದಿಂದ ನಾವು ಈ ದಿನವನ್ನು ಸಂಭ್ರಮ ಪಡೋಣ, ಸ್ವಾಗತಿಸೋಣ. ಭಾವುಕತೆಯಿಂದ, ಭಕ್ತಿಯಿಂದ ಭಗವಂತನನ್ನು ಆರಾಧಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದು ಆಗೇ ಆಗತ್ತೆ. ರಾಮದೇವರು ಬಂದರು ಅಂದರೆ ಅದು ರಾಮರಾಜ್ಯ ಆಗತ್ತೆ. ರಾಮರಾಜ್ಯ ಆಗಲಿ, ನಮ್ಮ ದೇಶ ಸುಭಿಕ್ಷವಾಗಲಿ, ಹುಟ್ಟುವ ಮಕ್ಕಳೆಲ್ಲ ಧರ್ಮಾಚರಣೆಯನ್ನು ಹೊಂದುವಂತಾಗಲಿ. ಧರ್ಮದಿಂದ ಬದುಕೋಣ. ಧರ್ಮೋ ರಕ್ಷತಿ ರಕ್ಷಿತಃ. ಹರೇ ಶ್ರೀನಿವಾಸ. ಶ್ರೀ ಕೃಷ್ಣಾರ್ಪಣಮಸ್ತು.